ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇವತ್ತು ನಾವು ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಮೆಂತಿ ಪಲ್ಯದಿಂದ ಪರಾಟ ಮಾಡೋದನ್ನು ನೋಡೋಣ. ಇದಕ್ಕೆ ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು 2 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ, ಕಡಲೆ ಹಿಟ್ಟು ಹಾಕೋದ್ರಿಂದ ಮೆಂತಿ ಪರಾಟ ಸಾಫ್ಟ್ ಆಗುತ್ತೆ. ಜಾಸ್ತಿ ಏನು ಹಾಕಬೇಡಿ, ಇಲ್ಲಾಂದರೆ ಚಿಪ್ ಚಿಪ್ ಆಗುತ್ತೆ. 1 ಚಮಚ ಆಗುವಷ್ಟು ಅಜ್ವೈನನ್ನು ಹಾಕಿ, 4ರಿಂದ 5 ಕೊಟ್ಟಿರೋ ಹಸಿಮೆಣಸಿಕಾಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ಹಾಕಿ, ಒಂದು ಕಪ್ಪು ಅಥವಾ 1 ಸೂಡಾಗುವಷ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿರೋ ಮೆಂತಿ ಪಲ್ಯವನ್ನು ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ, 1 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕಿ ಕಲರ್ ಆಗೋಕ್ಕೆ, 1 ಚಮಚ ಆಗುವಷ್ಟು ಈ ಬಿಳಿ ಎಳ್ಳನ್ನು ಹಾಕಿ, ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಮತ್ತು 2 ಚಮಚ ಆಗುವಷ್ಟು ಮೊಸರನ್ನು ಹಾಕಿ. ಮೊಸರು ಹಾಕೋದ್ರಿಂದ ಪರೋಟ ಸಾಫ್ಟ್ ಆಗುತ್ತೆ. ಆದರೆ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಂತಂದರೆ ಮೊಸರನ್ನ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ. ಚಪಾತಿ ಹದಕ್ಕೆ ನಾದ್ಕೊಳ್ಳಿ. ಈ ಥರ ಇದನ್ನು 30 ನಿಮಿಷ ನೆನೆಯಲು ಬಿಡಿ. 30 ನಿಮಿಷ ಆದ ಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ಳಿ. ಸಣ್ಣ ಉಳ್ಳೆಯನ್ನು ಮಾಡಿಟ್ಕೊಳ್ಳಿ. ಒಂದು ಸಣ್ಣ ಉಳ್ಳೆಯನ್ನು ತಗೊಂಡು ಅಕ್ಕಿ ಹಿಟ್ಟಲ್ಲಿ ಡಸ್ಟ್ ಮಾಡಿಕೊಂಡು ರೋಲ್ ಮಾಡಿ ಲಟ್ಟಿಸ್ಕೊಳ್ಳಿ. ಒಂದು ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಮತ್ತು ಅಕ್ಕಿ ಹಿಟ್ಟನ್ನು ಹಚ್ಚಿ ರೌಂಡಾಗಿ ಲಟ್ಟಿಸ್ಕೊಳ್ಳಿ. ಮತ್ತು ನಿಮಗೆ ತೆಳುವಾಗೇ ಲಟ್ಟಿಸ್ಬೇಕು. ನಿಮಗೆ ದಪ್ಪ ಬೇಕಂದ್ರೂ ಲಟ್ಟಿಸ್ಬೋದು, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಈ ಥರ ಪರಾಟ ತೆಳುವಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ತೆಳುವಾಗಿ ಮಾಡಿದ್ದೀನಿ. ಕಾಯ್ದಿರೋ ಹಂಚಲ್ಲಿ ಒಂದು ಸ್ವಲ್ಪ ಎಣ್ಣೆ ಸವರಿ ಮಾಡಿರೋ ಪರಾಟವನ್ನು ಹಾಕಿ ಒಂದು 30 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮೇ ಇಡಬೇಕು. ನೀವು ಲೋ ಫ್ಲೇಮ್ ಇಟ್ಟರೆ ಕಟಿ ಆಗುತ್ತೆ. ಥೇಪ್ಲ ಸಾಫ್ಟಾಗಿರಬೇಕು. ಸೊ ಅದಕ್ಕೆ ಹೈ ಫ್ಲೇಮಲ್ಲಿಟ್ಟು ಇದನ್ನು ಜಲ್ದಿ ಬೇಯಿಸ್ಕೋಬೇಕು ತಿರುಗಿಸ್ತಾ. ಮತ್ತು 30 ನಿಮಿಷ ತಿರುಗಿಸಿ ಮತ್ತೆ ಬೇಯಿಸಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೇಲ್ಗಡೆ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೇಸ್ಟಿ ಮತ್ತು ಡೆಲಿಷಿಯಸ್ ತೇಪ್ಲ ತಿನ್ನಲು ರೆಡಿಯಾಗಿದೆ. ನೀವು ಈ ಥರ ತೇಪ್ಲ ಮಾಡಿಕೊಂಡು ಎಲ್ಲಾದರೂ ಟ್ರಾವೆಲ್ ಮಾಡೋತ್ತಿಗೆ ಒಯ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.